ಗೌರವದ ಬಗ್ಗೆ 6 ಕಠೋರ ಸತ್ಯಗಳು. ನಿಮ್ಮ ಸಮಯವನ್ನು ನೀವು ಗೌರವಿಸದಿದ್ದರೆ ಯಾರೂ ಗೌರವ ಕೊಡುವುದಿಲ್ಲ. ಎಲ್ಲರಿಗೂ ಲಭ್ಯವಿರುವುದನ್ನು ನಿಲ್ಲಿಸಿ. ಜನರು ನೀವು ಯಾರಿಗೆ ಹೇಗೆ ಅನುಮತಿ ನೀಡುತ್ತೀರೋ ಹಾಗೆಯೇ ನಡೆಸಿಕೊಳ್ಳುತ್ತಾರೆ. ನಿಯಮಗಳನ್ನು ಬೇಗನೆ ಹೊಂದಿಸಿ. ಸರಿ ಎನ್ನುವ ಪುರುಷನನ್ನು ಎಂದಿಗೂ ಗೌರವಿಸುವುದಿಲ್ಲ. ಇಲ್ಲ ಎಂಬ ಶಕ್ತಿಯನ್ನು ಕಲಿಯಿರಿ. ನಿಮ್ಮ ತಪ್ಪಲದ ವಿಷಯಗಳಿಗೆ ಕ್ಷಮೆಯಾಚಿಸುವುದನ್ನು ನಿಲ್ಲಿಸಿ. ಇದು ನಿಮ್ಮನ್ನು ದುರ್ಬಲವಾಗಿ ಕಾಣುವಂತೆ ಮಾಡುತ್ತದೆ. ನೀವು ಮೃದುವಾಗಿ ಮಾತನಾಡಿದರೆ ಜನರು ನಿಮ್ಮ ಮೇಲೆ ನಡೆಯುತ್ತಾರೆ. ಅಧಿಕಾರದಿಂದ ಮಾತನಾಡಿ. ಜಿಮ್ ಮತ್ತು ಆಫೀಸ್ನಲ್ಲಿ ಗೌರವವನ್ನು ಗಳಿಸಬಹುದು, ಸಾಮಾಜಿಕ ಮಾಧ್ಯಮದಲ್ಲಿ ಅಲ್ಲ. ನಿಮ್ಮ ಜೀವನದ ವರ್ಷವನ್ನು ಉಳಿಸುವ ಬುದ್ಧಿವಂತಿಕೆ. ಪ್ರತಿಯೊಬ್ಬರೂ ನಿಮ್ಮ ಶಕ್ತಿಗೆ ಅರ್ಹರಲ್ಲ. ಮೌನ ಶಕ್ತಿಯುತವಾಗಿದೆ. ತಾಳ್ಮೆಯು ಅವಸರವನ್ನು ಮೀರಿಸುತ್ತದೆ. ವೈಫಲ್ಯವು ಯಶಸ್ಸಿಗಿಂತ ವೇಗವಾಗಿ ಕಲಿಸುತ್ತದೆ. ಹಣವು ಮೌಲ್ಯವನ್ನು ಅನುಸರಿಸುತ್ತದೆ. ನಿಮ್ಮ ವೃತ್ತವು ನಿಮ್ಮ ಮನಸ್ಥಿತಿಯನ್ನು ರೂಪಿಸುತ್ತದೆ. ಸಮಯವು ನಿಜವಾದ ಜನರನ್ನು ಬಹಿರಂಗಪಡಿಸುತ್ತದೆ. ನಾಟಕಕ್ಕಿಂತ ಶಾಂತಿ ಉತ್ತಮ. ಬೆಳವಣಿಗೆಗೆ ಗೊಂದಲ ಬೇಕು. ಜೀವನ ಚಿಕ್ಕದಾಗಿದೆ, ಅದನ್ನು ಚೆನ್ನಾಗಿ ಬಳಸಿ. ಕೌಶಲ್ಯತೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಹೇಗೆ. ನಿಮ್ಮನ್ನು ಪದೇ ಪದೇ ವಿವರಿಸುವುದನ್ನು ನಿಲ್ಲಿಸಿ. ತಕ್ಷಣ ಪ್ರತಿಕ್ರಿಯಿಸಬೇಡಿ. ಮಾದರಿಗಳನ್ನು ಗಮನಿಸಿ. ಪದಗಳಿಗಿಂತ ಕ್ರಿಯೆಗಳನ್ನು ಹೆಚ್ಚು ನಂಬಿ. ತಪ್ಪಿತಸ್ಥರಿಲ್ಲದೆ ಗಡಿಗಳನ್ನು ಹೊಂದಿಸಿ. ಶಾಂತವಾಗಿರಿ. ಭಾವನಾತ್ಮಕ ನಿಯಂತ್ರಣವು ಶಕ್ತಿಯಾಗಿದೆ. ಗೌರವ ಇಲ್ಲದಾಗ ದೂರ ಹೋಗಿ. ವಿಷಕಾರಿ ಜನರನ್ನು ಸರಿಪಡಿಸಲು ಪ್ರಯತ್ನಿಸಬೇಡಿ. ಒಪ್ಪಿಗೆಯ ಬದಲು ಶಾಂತಿಯನ್ನು ಆರಿಸಿಕೊಳ್ಳಿ. ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಕೆಲವು ಜನರು ನಿಮ್ಮ ದಯೆಯ ಲಾಭವನ್ನು ಪಡೆಯಲು ನಾಚಿಕೆ ಪಡುವುದಿಲ್ಲ. ಬಹುಶಃ ನೀವು ಏಕಾಂತ ಪ್ರಿಯರಲ್ಲ. ಬಹುಶಃ ನಿಮಗೆ ಸರಿಹೊಂದುವ ಜನರು ಬೇಕು ಅಷ್ಟೇ. ನೀವು ಕಳೆದುಕೊಳ್ಳುವ ಎಲ್ಲರೂ ನಷ್ಟವಲ್ಲ. ಕೆಲವು ಜನರು ಪಾಠಗಳು, ಜೀವನ ಪರ್ಯಂತ ಜೊತೆಗಾರರಲ್ಲ. ಜನರು ನಿಮ್ಮ ಹೋರಾಟಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅವರು ನಿಮ್ಮ ಫಲಿತಾಂಶಗಳನ್ನು ಮಾತ್ರ ನೋಡುತ್ತಾರೆ. ಉತ್ತಮ ಸಂಬಂಧಗಳು ನಿಮ್ಮ ಗುರಿಗಳಿಂದ ನಿಮ್ಮನ್ನು ವಿಚಲಿತಗೊಳಿಸುವುದಿಲ್ಲ. ಅವುಗಳನ್ನು ವೇಗವಾಗಿ ತಲುಪಲು ನಿಮಗೆ ಸಹಾಯ ಮಾಡುತ್ತವೆ. ನಿಜವಾದ ಸ್ನೇಹಿತ ಅಸೂಯೆ ಪಡುವ ಅಥವಾ ಮೌನವಾಗಿರುವ ಬದಲು ನಿಮ್ಮ ಗೆಲುವುಗಳನ್ನು ಆಚರಿಸುತ್ತಾನೆ. ಎಷ್ಟೇ ಸಣ್ಣದಾಗಿರಲಿ. ಆರಾಮ ವಲಯಗಳು ಒಲೆಗಳಾಗಿವೆ. ಅಸೌಕರ್ಯ ವಾಸಿಸುವ ಸ್ಥಳದಲ್ಲಿ ನಿಜವಾದ ಬೆಳವಣಿಗೆಯ ಪ್ರಾರಂಭವಾಗುತ್ತದೆ. ನಿಮ್ಮನ್ನು ನೀವು ಹೇಗೆ ಗೌರವಿಸಬೇಕು. ನಿಮ್ಮ ಬಗ್ಗೆ ಆಸಕ್ತಿ ಇಲ್ಲದ ಜನರನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ. ನೈಜವಾಗಿರಿ ಮತ್ತು ವಿಶ್ವಾಸಾರ್ಹವಾಗಿರಿ. ಅನುಮತಿ ಅಥವಾ ಗಮನಕ್ಕಾಗಿ ಬೇಡಿಕೊಳ್ಳುವುದನ್ನು ನಿಲ್ಲಿಸಿ ಮತ್ತು ಅಗತ್ಯಕ್ಕಿಂತ ಹೆಚ್ಚಿನದನ್ನು ಹೇಳುವುದನ್ನು ತಪ್ಪಿಸಿ. ಆಹಾರ ಅಥವಾ ಸಮಯದಂತಹ ಇತರ ವಸ್ತುಗಳನ್ನು ಅವರು ನಿಮ್ಮನ್ನು ಸೇವಿಸುವುದಕ್ಕಿಂತ ಹೆಚ್ಚಿನದನ್ನು ಬಳಸಬೇಡಿ. ನಿಮ್ಮಲ್ಲಿ ಹೂಡಿಕೆ ಮಾಡಿ. ನಿಮ್ಮ ಸಂತೋಷವನ್ನು ನಿಮ್ಮ ಜವಾಬ್ದಾರಿಯನ್ನಾಗಿ ಮಾಡಿಕೊಳ್ಳಿ. ಗಾಸಿಪ್ನಿಂದ ದೂರವಿರಿ. ಇತರರ ಬಗ್ಗೆ ಮಾತನಾಡುವುದು ನಿಮ್ಮ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ನೀವು ಮಾತನಾಡುವ ಮೊದಲು ಯೋಚಿಸಿ. ಜನರು ನಿಮ್ಮನ್ನು ಹೇಗೆ ಗುರುತಿಸುತ್ತಾರೆ ಎಂಬುದರಲ್ಲಿ 80% ನಿಮ್ಮ ಮಾತುಗಳಿಂದ ಬರುತ್ತದೆ. ಯಾವಾಗಲೂ ನಿಮ್ಮ ಅತ್ಯುತ್ತಮವಾಗಿ ಕಾಣಿಸಿಕೊಳ್ಳಿ. ನೀವು ಗುರುತಿಸಲು ಬಯಸುವ ರೀತಿ ಧರಿಸಿ. ಜನರು ತಡವಾಗಿ ಕಲಿಯುವ 9 ಡಾರ್ಕ್ ಸೈಕಾಲಜಿಗಳು. ತುಂಬಾ ಒಳ್ಳೆಯವರಾಗಿರುವುದು ನಿಮ್ಮನ್ನು ಬಳಸಿಕೊಳ್ಳುವಂತೆ ಮಾಡುತ್ತದೆ. ದೂರವಿರುವುದು ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ಶಾಂತವಾಗಿರುವವನು ಪ್ರತಿ ವಾದವನ್ನು ಗೆಲ್ಲುತ್ತಾನೆ. ಅತಿಯಾಗಿ ವಿವರಿಸುವುದು ನಿಮ್ಮ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ಏನು ಸಹಿಸಿಕೊಳ್ಳುತ್ತೀರಿ ಎಂಬುದರ ದರದ ಮೇಲೆ ಜನರು ನಿಮ್ಮನ್ನು ನಡೆಸಿಕೊಳ್ಳುತ್ತಾರೆ. ಮೌನವು ಕುಶಲತೆಯಿಂದ ಕೂಡಿದ ಜನರಲ್ಲಿ ಭಯವನ್ನು ಸೃಷ್ಟಿಸುತ್ತದೆ. ನೀವು ನೀಡುವುದನ್ನು ನಿಲ್ಲಿಸಿದಾಗ ಜನರು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಾರೆ. ಆಪ್ತತೆ ಕುರುಡಾಗಿಸುವುದನ್ನು ದೂರವು ಗುಣಪಡಿಸುತ್ತದೆ. ನಿಮ್ಮ ಶಕ್ತಿಯು ಪದಗಳಿಂದ ಜೋರಾಗಿ ಮಾತನಾಡುತ್ತದೆ. ನಿಮ್ಮ ಪ್ರಯೋಜನಗಳು ನಿಂತಾಗ ಹೆಚ್ಚಿನ ನಿಷ್ಠೆ ಕಣ್ಮರೆಯಾಗುತ್ತದೆ. ನೀವು ಅನುಭವಿಸಬಹುದಾದ 8 ಪಾಠಗಳು. ನಿಮ್ಮ ಭಯಗಳನ್ನು ಎದುರಿಸಿ. ತಿಳಿಯದ ಸ್ಥಳಕ್ಕೆ ಹೆಜ್ಜೆ ಹಾಕಿ. ಗುಪ್ತ ಸತ್ಯಗಳನ್ನು ಗುರುತಿಸಿ. ಅವುಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಪರವಾಗಿ ನಿಲ್ಲುವವರ ಮೇಲೆ ನಂಬಿಕೆ ಇಡಿ. ಪ್ರತಿಯೊಂದು ಒಗ್ಗಟ್ಟನ್ನು ಪರಿಹರಿಸಿ. ಪ್ರತಿಯೊಂದು ಸುಳಿವು ಮುಖ್ಯವಾಗಿದೆ. ವೇಗವಾಗಿ ಚಲಿಸಿ. ಸಮಯ ಮುಗಿಯುತ್ತಿದೆ. ಕಳೆದ ದಿನಗಳಿಂದ ಕಲಿಯಿರಿ. ಅದು ಇಂದು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಪ್ರಯಾಣಕ್ಕೆ ಹೋಗಿ. ಅದು ನಿಮ್ಮನ್ನು ಬದಲಾಯಿಸುತ್ತದೆ. ಪುರಾಣಗಳಲ್ಲಿ ನಂಬಿಕೆ. ಅದು ನೀತಿಗತ ಶಕ್ತಿಯನ್ನು ಹೊಂದಿವೆ. 10 ಮನೋವಿಜ್ಞಾನ ಸಂಗತಿಗಳು ಹೆಚ್ಚಿನ ಜನರು ಗಮನಿಸುವುದಿಲ್ಲ.
ಜನರು ಕೋಪಗೊಂಡಾಗ ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತಾರೆ. ಗುಂಪಿನಲ್ಲಿರುವ ಮೌನವಾದ ವ್ಯಕ್ತಿಯು ಸಾಮಾನ್ಯವಾಗಿ ಎಲ್ಲವನ್ನು ಗಮನಿಸಿರುತ್ತಾನೆ. ಕೆಲವು ಜನರು ವಿಶ್ವಾಸವನ್ನು ತ್ವರಿತವಾಗಿ ಕೊಡಿಸಲು ದಯವನ್ನು ಸಾಧನವಾಗಿ ಬಳಸುತ್ತಾರೆ. ಯಾರಾದರೂ ಸುಳ್ಳನ್ನು ಅನೇಕ ಬಾರಿ ಪುನರಾವರ್ತಿಸಿದಾಗ ಜನರು ಅದನ್ನು ನಂಬಲು ಪ್ರಾರಂಭಿಸುತ್ತಾರೆ. ಕೌಶಲ್ಯತೆಯ ಜನರು ಸಾಮಾನ್ಯವಾಗಿ ಸಂದರ್ಭಗಳನ್ನು ನಿಯಂತ್ರಿಸಲು ಬಲಿಪಶುವಂತೆ ನಟಿಸುತ್ತಾರೆ. ಅನೇಕ ಪ್ರಶ್ನೆಗಳನ್ನು ಕೇಳುವ ವ್ಯಕ್ತಿಯು ಸಾಮಾನ್ಯವಾಗಿ ಸಂಭಾಷಣೆಗೆ ಮಾರ್ಗದರ್ಶನ. ನೀವು ಹೇಳುವುದಕ್ಕಿಂತ ನೀವು ಅವರಿಗೆ ಹೇಗೆ ಹೆಚ್ಚು ಭಾವನೆ ಮೂಡಿಸಿದ್ದೀರಿ ಎಂಬುದನ್ನು ಜನರು ನೆನಪಿಸಿಕೊಳ್ಳುತ್ತಾರೆ. ಆತ್ಮವಿಶ್ವಾಸವು ಜನರು ನಿಮ್ಮನ್ನು ನಂಬುವಂತೆ ಮಾಡುತ್ತದೆ. ನೀವು ತಪ್ಪಾಗಿದ್ದರೂ ಸಹ ಕೌಶಲ್ಯತೆಯ ಜನರು ಆಗಾಗ ಗೊಂದಲವನ್ನು ಸೃಷ್ಟಿಸುತ್ತಾರೆ. ಆದ್ದರಿಂದ ನೀವು ನಿಮ್ಮನ್ನು ಅನುಮಾನಿಸಲು ಪ್ರಾರಂಭಿಸುತ್ತೀರಿ. ಕೆಲವರು ಸಾರ್ವಜನಿಕವಾಗಿ ಸ್ನೇಹಪರವಾಗಿ ವರ್ತಿಸುತ್ತಾರೆ, ಆದರೆ ಖಾಸಗಿಯಾಗಿ ನಿಮ್ಮ ವಿರುದ್ಧ ಮಾತನಾಡುತ್ತಾರೆ. ಜನರು ನಿಮ್ಮನ್ನು ಗೌರವಿಸುವ 7 ಮೌನ ಅಭ್ಯಾಸಗಳು. ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಆಲಿಸುವುದನ್ನು ಕಲಿಯಿರಿ. ಇದು ನಿಮ್ಮ ಮಾತುಗಳಿಗೆ ತೂಕವನ್ನು ನೀಡುತ್ತದೆ. ನೀವು ವೇಗವಾಗಿ ಪ್ರತಿಕ್ರಿಯಿಸುವುದಿಲ್ಲ. ಶಾಂತವಾಗಿರುವುದನ್ನು ಜನರು ಗೌರವಿಸುತ್ತಾರೆ. ನೀವು ನಿಮ್ಮ ಭರವಸೆಗಳನ್ನು ಸದ್ದಿಲ್ಲದೆ ಬಡಾಯಿ ಕೊಚ್ಚಿಕೊಳ್ಳದೆ ಉಳಿಸಿಕೊಳ್ಳುತ್ತೀರಿ. ನಿಮ್ಮ ಮುಖದ ಭಾವನೆಗಳನ್ನು ನೀವು ನಿಯಂತ್ರಿಸಿದರೆ ಅದರಿಂದ ಯಾರು ನಿಮ್ಮನ್ನು ಸುಲಭವಾಗಿ ಓದಲು ಸಾಧ್ಯವಿಲ್ಲ. ಗೌರವವು ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ನೀವು ದೂರ ಸರಿಯುತ್ತೀರಿ. ನಿಮ್ಮ ಜೀವನವನ್ನು ನೀವು ಅತಿಯಾಗಿ ಹಂಚಿಕೊಳ್ಳುವುದಿಲ್ಲ. ಖಾಸಗಿತನವು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಯಾರು ನೋಡಿದಾಗಲೂ ನೀವು ಸ್ಥಿರವಾಗಿರುತ್ತೀರಿ. ನಿಮ್ಮನ್ನು ಗೌರವಿಸಲು 10 ಕಠಿಣ ನಿಯಮಗಳು. ಮೌಲ್ಯಯುತವಾಗಿಲ್ಲವೇ ನಿಮ್ಮ ಲಭ್ಯತೆಯನ್ನು ಕಡಿಮೆ ಮಾಡಿ. ಆಹ್ವಾನಿಸಲಿಲ್ಲವೇ ಆಸಕ್ತಿ ತೋರಿಸುವುದನ್ನು ನಿಲ್ಲಿಸಿ. ನಿರ್ಲಕ್ಷಿಸದಿದ್ದರೆ ಗಮನ ಕೊಡಿ. ಮೌನವನ್ನು ನೀಡಿ. ಅಗೌರವ ಪ್ರವೇಶವನ್ನು ತಕ್ಷಣ ಹಿಂತೆಗೆದುಕೊಳ್ಳಿ. ಸುಳ್ಳು ಹೇಳುತ್ತಿದ್ದಾರ ಗಮನಿಸಿ ಪ್ರತಿಕ್ರಿಯಿಸಬೇಡಿ. ಬಳಸುತ್ತಿದ್ದಾರ ಯಾವುದೇ ವಿವರಣೆ ಇಲ್ಲದೆ ಮಿತಿಗಳನ್ನು ಹೊಂದಿಸಿ. ದ್ರೋಹ ಬಗೆದಿದ್ದಾರ ಕತ್ತರಿಸಿ. ಯಾವುದೇ ಮುಚ್ಚುವಿಕೆಯ ಅಗತ್ಯವಿಲ್ಲ. ಹೋಲಿಕೆ ಮಾಡಲಾಗುತ್ತಿದೆಯೇ ಸುಧಾರಿಸಿ ಪೂರ್ಣಗೊಳಿಸಬೇಡಿ. ಕಡಿಮೆ ಅಂದಾಜು ಮಾಡಲಾಗುತ್ತಿದೆಯೇ ಮೌನವಾಗಿ ಚಲಿಸಿ. ಲಘುವಾಗಿ ತೆಗೆದುಕೊಳ್ಳಲಾಗುತ್ತಿದೆಯೇ ಲಭ್ಯವಿರಬೇಡಿ. ಗೌರವವನ್ನು ಕೇಳುವುದಲ್ಲ, ಇದು ಕಡ್ಡಾಯ. ಕೆಲವು ಅಪರೂಪದ ಮಾತುಗಳು. ಆತ್ಮಗೌರವದ ಮೇಲೆ ಬಿದ್ದ ಹೊಡೆತ ಮನುಷ್ಯನನ್ನು ಬದಲಾಯಿಸಿಬಿಡುತ್ತೆ. ನೋವು ತಿಂದ ಜೀವಗಳು ಇನ್ನೊಬ್ಬರನ್ನು ಯಾವತ್ತೂ ನೋಯಿಸುವುದಿಲ್ಲ. ಈಗಿನ ಕಾಲದಲ್ಲಿ ಅತಿ ಕಠಿಣವಾದ ಕೆಲಸವಂದ್ರೆ ನಮ್ಮವರಲ್ಲಿ ನಮ್ಮವರನ್ನು ಹುಡುಕುವುದು. ಕೆಟ್ಟ ಸಮಯ ಎಂದು ಯೋಚಿಸಬೇಡಿ. ಹಾಲು ಕೆಟ್ಟದಾದಾಗಲೇ ಮೊಸರು ಆಗುವುದು. ಜಗತ್ತಿನಲ್ಲಿ ಜನಸಂಖ್ಯೆ 800 ಕೋಟಿಯಾಗಿದೆ. ಆದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಳಗಿನಿಂದ ಏಕಾಂಗಿಯಾಗಿದ್ದಾನೆ. ನಿಮ್ಮನ್ನು ದ್ವೇಷಿಸುವವರೇ ಬೆಚ್ಚಿ ಬೀಳುವಂತೆ ಮಾಡುವ 6 ಡಾರ್ಕ್ ಮೈಂಡ್ ಗೇಮ್ಸ್. ಶಾಂತತೆಯ ಅತಿ ದೊಡ್ಡ ಅಸ್ತ್ರ. ನಿಮ್ಮನ್ನು ಕೆರಳಿಸಲು ಅಥವಾ ಕೋಪ ಭರಿಸಲು ಯತ್ನಿಸುವವರ ಮುಂದೆ ನೀವು ಎಷ್ಟು ಶಾಂತವಾಗಿರುತ್ತೀರೋ ಅವರು ಒಳಗೊಳಗೆ ಅಷ್ಟೇ ಹೆಚ್ಚು ಹುಚ್ಚರಾಗುತ್ತಾರೆ. ಅನಿರೀಕ್ಷಿತ ನಗು. ಅವರು ನಿಮ್ಮ ಅವಮಾನಿಸಿದಾಗ ರೇಗಾಡುವ ಬದಲು ನಿಮ್ಮ ಮುಖದ ಮೇಲೆ ಸಣ್ಣ ಮಂದಹಾಸವಿರಿ. ಸುಮ್ಮನಾಗಿ. ನಿಮ್ಮ ಆ ಸೈಲೆಂಟ್ ನಗು ಅವರ ನಿದ್ದೆ ಕೆಡಿಸುತ್ತದೆ. ನಿರ್ಲಕ್ಷ್ಯದ ಪೆಟ್ಟು. ನಿಮ್ಮ ಶತ್ರುಗಳಿಗೆ ನೀವು ನೀಡಬಹುದಾದ ಅತಿ ದೊಡ್ಡ ಶಿಕ್ಷೆ ಅಂದ್ರೆ ಅವರು ನಿಮ್ಮ ಕಣ್ಣ ಮುಂದೆ ಇದ್ದರೂ ಅವರು ಇಲ್ಲವೇನೋ ಎಂಬಂತೆ ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು. ಎಷ್ಟೇ ಕಷ್ಟದಲ್ಲಿದ್ದರೂ ಒಡೆದು ಹೋಗಿದ್ದರೂ ಅದನ್ನು ನಿಮ್ಮ ಶತ್ರುಗಳ ಮುಂದೆ ಎಂದಿಗೂ ಪ್ರದರ್ಶಿಸಬೇಡಿ. ನಿಮ್ಮ ಒಂದು ಹನಿ ಕಣ್ಣೀರು ಅವರಿಗೆ ದೊಡ್ಡ ಹಬ್ಬವಿದ್ದಂತೆ. ಸೈಲೆಂಟ್ ಆಗಿ ರಿಸಲ್ಟ್ ಕೊಡಿ. ಅವರ ಚಿತಾವಧ ಮಾಡುತ್ತಾ ನಿಮ್ಮ ಎನರ್ಜಿ ವೇಸ್ಟ್ ಮಾಡಬೇಡಿ. ನಿಮ್ಮ ಸಾಧನೆ ಅವರಿಗೆ ಕಿವಿಯ ತಮಟೆ ಹರಿಯುವಂತಿರಬೇಕು. ರಿಯಾಕ್ಷನ್ ಕಟ್. ನಿಮ್ಮ ಕಡೆಯಿಂದ ಯಾವುದೇ ರಿಯಾಕ್ಷನ್ ಇಲ್ಲದೆ ಹೋದಾಗ ಎದುರಾಳಿ ಆಟ ಅಲ್ಲಿಗೆ ಮುಗಿಯುತ್ತದೆ ಮತ್ತು ಆತ ತಾನಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.